ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ತಿಳಿದವರು ಒಂದು ಮಾತನ್ನ ಹೇಳ್ತಾರೆ, ಪ್ರೀತಿ ಅಂದ್ರೆ ಗಾಳಿ ಇದ್ದಂತೆ, ಉಸಿರಾಡದೇ ಇರಲು ಸಾಧ್ಯವೇ ಇಲ್ಲ ಅಂತ. ನಿಜವಾದ ಪ್ರೀತಿಯ ರುಚಿ ನೋಡಿದವರಿಗೆ ಗೊತ್ತು ಅದರ ತಾಕತ್ತು. ಓರ್ವ ಮನುಷ್ಯನನ್ನ ಹುಚ್ಚನನ್ನಾಗಿಸುವುದು ಪ್ರೀತಿ, ಓರ್ವನನ್ನ ಸಾಧಕನನ್ನಾಗಿಸುವುದು ಕೂಡ ಅದೇ ಪ್ರೀತಿ. ಓರ್ವನನ್ನ ಇಹಲೋಕದಿಂದಲೇ ಕಳಿಸಿ ಬಿಡುವ ತಾಕತ್ತಿರುವ ಮಹಾನ್ ಶಕ್ತಿಶಾಲಿಯೇ ಈ ಪ್ರೀತಿ. ಜೀವನದ ಕಟು ಸತ್ಯವನ್ನ ಅರಿಯಲು ಹೊರಟವನಿಗೆ ಮೊದಲು ಸ್ವಾಗತ ಮಾಡುವುದೇ ಈ ಪ್ರೀತಿ. ಎಲ್ಲಾ ಮಹಾನ್ ನಾಯಕರು, ಕವಿಗಳು ಹೃದಯದ ಕೋಣೆಯೊಳಗೆ ಬೆಳಗುತ್ತಿರುತ್ತದೆ ಈ ಪ್ರೀತಿ. ಅಂಥವರು ಮಾತ್ರ ಇತಿಹಾಸ ಬರೆಯಬಲ್ಲರು. ಎಲ್ಲರಲ್ಲೂ ಪ್ರೀತಿಯನ್ನು ಸಂಜೀವಿನಿ ಇದ್ದರೂ ಕೆಲವರು ಮಾತ್ರ ಆ ಸಂಜೀವಿನಿಯನ್ನ ಹುಡುಕಾಡ್ತಾರೆ. ಅಂಥ ಹುಡುಕಾಟದಲ್ಲಿ ಮೊದಲು ಸೋತವರ ಪೈಕಿ ಈ ಭಾರತ ಕಂಡ ಶ್ರೇಷ್ಠ ರಾಜಕೀಯ ಮುತ್ಸದಿ, ಬರೋಬ್ಬರಿ 6 ಬಾರಿ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಆಡಳಿತ ನಡೆಸಿದ್ದ ದಿ ಒನ್ ಅಂಡ್ ಓನ್ಲಿ ಮುತ್ತುಸ್ವಾಮಿ ಕರುಣಾನಿಧಿ ಮಾತ್ರ. ಬನ್ನಿ ಹಾಗಿದ್ರೆ ಈ ಸಂಚಿಕೆಯಲ್ಲಿ ಕರುಣಾನಿಧಿಯವರ ಪ್ರೇಮ ವೈಫಲ್ಯದ ಕುರಿತಾದ ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲಾ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಮೊದಲ ಪ್ರೀತಿಯಲ್ಲಿ ಗೆದ್ದವನು ಆ ಪ್ರೀತಿಯನ್ನು ಮತ್ತು ತನ್ನನ್ನು ತಾನೇ ಗೆಲ್ಲುತ್ತಾನೆ. ಆದರೆ ಮೊದಲ ಪ್ರೀತಿಯಲ್ಲಿ ಸೋತವನು ಅವನ ಜೀವನದಲ್ಲೇ ಗೆಲ್ಲುತ್ತಾನೆ ಎಂದು ಕೆಲವು ಕವಿಗಳು ಹೇಳಿದ್ದಾರೆ. ಮೊದಲ ಪ್ರೀತಿ ಹೊಕ್ಕಳ ಬಳ್ಳಿ ಇದ್ದಂತೆ. ಅದನ್ನು ಕತ್ತರಿಸಿ ಎಸೆದರೂ ಹೊಕ್ಕಳ ಬಳ್ಳಿಯ ಗುರುತಂತೂ ಸಾಯುವವರೆಗೂ ಇದ್ದೇ ಇರುತ್ತೆ. ಹಾಗೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಮತ್ತು ಪ್ರವರ್ತಕ ರಾಜಕೀಯ ನಾಯಕ ಕರುಣಾನಿಧಿ ಬರೋಬ್ಬರಿ 3 ಬಾರಿ ವಿವಾಹವಾಗಿದ್ರೂ ತಮ್ಮ ಮೊದಲ ಪ್ರೀತಿಯ ಬಗ್ಗೆ ಇನ್ನಿಲ್ಲದ ನೆನಪುಗಳನ್ನ ಹೊತ್ತವರು. ಇದೇ ವಿಚಾರವನ್ನ ಸ್ವತಃ ಕರುಣಾನಿಧಿಯವರು ಮದುವೆ ಸಮಾರಂಭದಲ್ಲಿ ಬಹಿರಂಗವಾಗಿ ನೆನೆದು ನಗುನಗುತ್ತಲೇ ಭಾವುಕರಾಗಿದ್ರು. ಅದು ಅವರ ಮೊಟ್ಟ ಮೊದಲ ಪ್ರೇಮ ವೈಫಲ್ಯವಂತೆ. ಕರುಣಾನಿಧಿಯ ಯೌವನ ಅವಸ್ಥೆಯಲ್ಲಿ ಓರ್ವ ಮಹಿಳೆಯನ್ನ ಪ್ರೀತಿಸ್ತಾ ಇದ್ರು. ಆಕೆಗೂ ಕೂಡ ಕರುಣಾನಿಧಿ ಅಂದ್ರೆ ಎಲ್ಲಿಲ್ಲದ ಪ್ರೀತಿ. ಅದರಲ್ಲೂ ಕರುಣಾನಿಧಿ ಬರವಣಿಗೆಯಲ್ಲಿ, ಭಾಷಣದಲ್ಲಿ ರಾಕ್ಷಸನಿದ್ದಂತೆ. ಅವರ ಕವಿತೆಗಳನ್ನ, ಅವರ ಭಾಷಣವನ್ನ ಕೇಳುತ್ತಿದ್ದರೆ ಎಂಥವರಾದ್ರೂ ಮರಳಾಗದೇ ಇರಲು ಸಾಧ್ಯವಿಲ್ಲ. ಅಂಥ ಬಲೆಗೆ ಸಿಕ್ಕಿದ್ಲು ಓರ್ವ ಯುವತಿ. ಆಕೆಗಾಗಿ ಕರುಣಾನಿಧಿ ಬರೆದ ಪ್ರೇಮ ಕವಿತೆಗಳೆಷ್ಟು. ಆದ್ರೆ ಇಬ್ಬರ ಮಧ್ಯೆ ಒಂದು ಸಮಸ್ಯೆ ಇತ್ತು. ಅದುವೇ ಸಂಪ್ರದಾಯ. ಅದಕ್ಕೆ ಅಂಟಿಕೊಂಡಿದ್ದ ಜಾತಿಯನ್ನು ಬೆಡಂಬೂತ. ಕರುಣಾನಿಧಿ ಪ್ರೇಮಿಸಿದ್ದಾಕೆ ಸ್ಫುರದ್ರೂಪಿ ಸಾಂಪ್ರದಾಯಿಕ ಕುಟುಂಬಕ್ಕೆ ಸೇರಿದವಳು. ಹೀಗೆ ಕೆಲವು ಕಾಲ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಮನಸ್ಸು ಮಿಲನದ ಬಳಿಕ ಬಿಟ್ಟಿರಲಾರದಷ್ಟು ಗಾಢವಾದ ಪ್ರೇಮ ಇಬ್ಬರನ್ನ ಬಂಧಿಸಿ ಬಿಟ್ಟಿರುತ್ತೆ. ಈ ವಿಚಾರ ಆ ಯುವತಿಯ ಮನೆಯಲ್ಲೂ ಕೂಡ ತಿಳಿದು ಬಿಡುತ್ತೆ. ಹುಡುಗಿಯ ಪೋಷಕರು ಕರುಣಾನಿಧಿಗೆ ತಮ್ಮ ಮಗಳನ್ನ ವಿವಾಹ ಮಾಡಿಕೊಡಲು ಒಪ್ಪಿಕೊಳ್ತಾರೆ. ತಮ್ಮ ಮಗಳು ಕಲಾಳನ್ನ ಅದ್ಧೂರಿಯಾಗಿ ಮದುವೆ ಮಾಡಿಕೊಡ್ಬೇಕೆನ್ನುವುದು ಪೋಷಕರ ಇಂಗಿತವೂ ಆಗಿತ್ತು. ಮೊದಲೇ ಸಂಪ್ರದಾಯಸ್ಥ ಮನತನ ಬೇರೆ. ಇದೆಲ್ಲವನ್ನ ಕಣ್ಣಾರೆ ನೋಡ್ತಿದ್ದ ಕರುಣಾನಿಧಿಯ ಮನಸ್ಸಲ್ಲಿ ಒಂದು ವಿಚಾರ ಕೊರೆಯುತ್ತಲೇ ಇರುತ್ತೆ. ಅಯ್ಯೋ, ಇದೇನಿದು, ನಾವಿಬ್ಬರು ಪ್ರೀತಿಸಿದ್ದೇವೆ, ಆದರೆ ನಮ್ಮನ್ನ ದೂರ ಮಾಡಲೆಂದೇ ಈ ಸಂಪ್ರದಾಯ, ಆಚಾರ, ವಿಚಾರಕ್ಕೂ ಕಟ್ಟು ಬಿದ್ಬಿಟ್ವಾ ಅಂತ. ಈ ಪದ್ಧತಿ ನನಗೆ ಆಗಿ ಬರೋದಿಲ್ಲ. ಒಂದ್ ವೇಳೆ ಆಕೆಯನ್ನ ಮದುವೆ ಆದ್ರೆ ನನ್ನ ಸಿದ್ಧಾಂತಕ್ಕೆ ತದ್ವಿರುದ್ಧವಾಗತ್ತೆ. ಮೊದಲೇ ನಾನು ಪೆರಿಯಾರ್ ಮಾನಸ ಪುತ್ರ. ಅವರ ತತ್ವಗಳನ್ನ ವಿರೋಧಿಸೋದು ಅವರ ಮನಸ್ಸಿಗೆ ನೋವುಂಟು ಮಾಡಿದಂತೆ ಎಂಬ ನಾನಾ ವಿಚಾರಗಳು ತರಗಲೆಯಂತೆ ಒಂದೇ ಸಮನೆ ತಲೆಗೆ ಬಂದಪಡಿಸಿಬಿಟ್ಟಿದ್ವು. ಆದ್ರೂ ಪ್ರೀತಿ ಅವರನ್ನ ಕುರುಡಾಗಿಸಿತ್ತು.
ಮನಸ್ಸಿನೊಳಗೆ ಎದ್ದಿದ್ದ ಹೊಗೆಯನ್ನ ಶಮನ ಮಾಡದೆ ಹಾಗೆ ಸುಮ್ಮನಾಗಿ ಬಿಟ್ರು ಕರುಣಾನಿಧಿ. ಅದಾಗ್ಲೇ ರಾಜಕೀಯದಲ್ಲಿ ಗುರುತಿಸ್ಕೊಳ್ತಿದ್ದ ಕರುಣಾನಿಧಿಗೆ ಎಲ್ಲೆಂದರಲ್ಲಿ ಫಾಲೋವರ್ಸ್ ಹುಟ್ಕೊಂಡಿದ್ರು. ಭಾಷಣಕ್ಕೆ ಬರ್ತಾರೆ ಅಂದ್ರೆ ತಮಿಳಿಗರು ಸಹಸ್ರಾರು ಸಂಖ್ಯೆಯಲ್ಲಿ ಬಂದು ಸೇರ್ತಿದ್ರು. ಕರುಣಾನಿಧಿಯ ಮೊದಲ ವಾಕ್ಯವೇ ಜಾತಿ ಮತಗಳನ್ನ ಸಂಪ್ರದಾಯಗಳನ್ನ ಚಪ್ಪಲಿ ಇಡುವ ಜಾಗದಲ್ಲಿ ಇಟ್ಟುಬಿಡಿ, ಅದು ಯಾವತ್ತಿದ್ರೂ ಸುಡುತ್ತದೆ ಎನ್ನುತ್ತಿದ್ರು. ಆದ್ರೆ ಅದೇ ವಿವಾಹ ಸಂಪ್ರದಾಯ ಅವರನ್ನ ಇನ್ನಿಲ್ಲದಂತೆ ಸುಡುತ್ತಿತ್ತು. ಇದೇ ಪದ್ಧತಿ ಡಿಎಂಕೆ ಪಕ್ಷದಲ್ಲೂ ಅಸ್ತಿತ್ವದಲ್ಲಿತ್ತು, ಇಂದಿಗೂ ಅಸ್ತಿತ್ವದಲ್ಲಿದೆ. ಹೀಗೆ ಪ್ರೀತಿಯ ಬಲೆಯೊಳಗೆ ಸಿಲುಕಿ ನೀರಿಲ್ಲದ ಮೀನಿನಂತಾಗಿ ಬಿಟ್ಟಿದ್ದ ಕರುಣಾನಿಧಿಗೆ ಒಂದು ನಿರ್ಧಾರವಂತೂ ಸ್ಪಷ್ಟವಾಗಿತ್ತು. ನಾನು ಸ್ವಾಭಿಮಾನಿ ಎಡಗೈ ರಾಜಕಾರಣಿ, ಇಂಥ ಸಂಪ್ರದಾಯ ಸ್ವೀಕರಿಸೋದು ನನ್ನ ಶವದ ಮೇಲೆ ಸೌದ ಕಟ್ಟಿಕೊಂಡಂತೆ ಎಂಬ ನಿರ್ಧಾರ ಮಾಡಿಬಿಡ್ತಾರೆ. ನಾನು ಪ್ರೀತಿಸಿದ ನಿಜ, ಆಕೆಯು ನನ್ನನ್ನ ಮನಸಾರೆ ಸ್ವೀಕರಿಸಿದ್ದಾಳೆ. ಆದ್ರೆ ಆಕೆಯ ವಿಚಾರ ನನ್ನ ತತ್ವಗಳು ತದ್ವಿರುದ್ಧ. ಒಂದು ವೇಳೆ ಆಕೆಯನ್ನ ಮದುವೆ ಆಗಿದ್ದೇ ಆದ್ರೆ ನನ್ನ ಕನಸನ್ನ ಬಲಿ ಕೊಡಬೇಕಾಗತ್ತೆ. ಹಾಗಾಗಿ ಆಕೆಯ ಪೋಷಕರ ಷರತ್ತುಗಳಿಗೆ ತಲೆಬಾಗುವುದಿಲ್ಲ ಎಂದು ನಿರ್ಧರಿಸಿದವರೇ ಸೀದಾ ಅವರ ಮನೆಗೆ ಹೋಗಿ ಪೋಷಕರ ಮುಂದೆ ನಿಲ್ತಾರೆ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತಾರೆ. ಅದು ತುಂಬಿದ ಮನೆತನ. ಎಲ್ಲರೂ ಭಾವಿ ಅಳಿಯನನ್ನ ತುಂಬಾ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಆದ್ರೆ ಕರುಣಾನಿಧಿಯವರ ಮುಖದಲ್ಲಿ ಒಂದು ಗಟ್ಟಿತನವಿತ್ತು, ಒಂದು ನಿರ್ಧರಿಸಿದ್ದ ಧ್ವನಿ ಇತ್ತು. ಮನೆಯ ಮುಂಬಾಗಿಲಲ್ಲೇ ನಿಂತಿದ್ದ ಕರುಣಾನಿಧಿ ತಾನು ಪ್ರೀತಿಸಿದ ಕಲಾಳ ತಂದೆಯನ್ನೇ ದಿಟ್ಟಿಸುತ್ತಾ ಒಂದು ಮಾತನ್ನ ಹೇಳ್ತಾರೆ. ನಾನು ನಿಮ್ಮ ಮಗಳನ್ನ ಮನಸಾರೆ ಪ್ರೀತಿಸಿದ್ದೇನೆ, ಆಕೆಯು ಕೂಡ ನನ್ನನ್ನೇ ಪ್ರೇಮಿಸಿದ್ದಾಳೆ. ಇಬ್ಬರು ಮದುವೆಯಾದರೆ ಸುಖವಾಗಿ ಜೀವನ ನಡೆಸುತ್ತೇವೆ. ಆದರೆ ನಮ್ಮ ಮದುವೆಗೆ ಅಡ್ಡಿಯಾಗಿರೋದು ನಿಮ್ಮ ಗೊಡ್ಡು ಸಂಪ್ರದಾಯವಷ್ಟೇ. ನಿಮ್ಮ ಆಚಾರ ವಿಚಾರ, ಕೆಲಸಕ್ಕೆ ಬಾರದ ಸಂಪ್ರದಾಯಗಳಿಂದ ಯಾರ ಬದುಕು ಕೂಡ ಬದಲಾಗದು. ನಿಮ್ಮ ಮಗಳನ್ನ ಆಡಂಬರವಿಲ್ಲದೆ ಸಾಮಾನ್ಯವಾಗಿ ಮದುವೆ ಆಗುತ್ತೇನೆ, ಅದು ಬಿಟ್ಟು ನಿಮ್ಮ ಶಾಸ್ತ್ರಕ್ಕೆ ಒಡ್ಡಿಕೊಳ್ಳಲಾರೆ. ನನ್ನ ತತ್ವ ಸಿದ್ಧಾಂತವೇ ಬೇರೆ ಎಂದು ಬಿಡ್ತಾರೆ ಕರುಣಾನಿಧಿ. ಈ ಮಾತನ್ನ ಕೇಳಿದ ಯುವತಿಯ ತಂದೆ ದಿಗ್ಭ್ರಾಂತರಾಗ್ಬಿಟ್ರು. ಕೂಡ್ಲೆ ಮೌನ ಮುರಿದು ಹೇಳ್ತಾರೆ, ಅಲ್ಲಪ್ಪ, ಆಚಾರ ವಿಚಾರ ಪದ್ಧತಿ ಸಂಪ್ರದಾಯಗಳಿಲ್ಲದೆ ಮದುವೆ ಹೇಗ್ ಮಾಡೋಕ್ ಸಾಧ್ಯ? ಸಪ್ತಪದಿ ತುಳಿಬೇಕು, ಮಂತ್ರಘೋಷಗಳು ಮೊಳಗಬೇಕು, ಬ್ರಾಹ್ಮಣರಿಂದ ಮಂತ್ರಘೋಷವಾಗಬೇಕು, ಬಂದವರು ವಧೂವರವನ್ನ ಆಶೀರ್ವದಿಸಬೇಕು, ಮುಹೂರ್ತಗಳಿಗೆ ಲಗ್ನವಿಲ್ಲದೆ ಹೇಗ್ ಮದುವೆ ಮಾಡಿಕೊಡೋದು ಎಂದು ನಿಧಾನಕ್ಕೆ ಹೇಳ್ತಾರೆ. ಆದ್ರೆ ಕರುಣಾನಿಧಿ ಹೇಳಿದ್ದು, ನಾನು ಬ್ರಾಹ್ಮಣ ವಿರೋಧಿ. ಈ ಸಮಾಜವನ್ನ ಒಡೆಯುತ್ತಿರುವ, ಸಮಾಜಕ್ಕೆ ಮೂಢನಂಬಿಕೆಯನ್ನೇ ಉಣಬಡಿಸುತ್ತಿರುವ ಮನುಷ್ಯರಲ್ಲಿ ಭೇದವನ್ನ ತಂದಿಡುತ್ತಿರುವ ಈ ಬ್ರಾಹ್ಮಣವೇ ನನ್ನ ವಿರೋಧಿ. ಇದೊಂದು ಬಿಟ್ಟರೆ ಬೇರ್ಯಾವುದು ಅಡ್ಡಿ ಆಗಲಾರದು ಎಂದು ಬಿಡುತ್ತಾರೆ ಕರುಣಾನಿಧಿ. ಆದ್ರೆ ಯುವತಿಯ ಪೋಷಕರಿಗೆ ತಮ್ಮ ತಲೆಮಾರು ಆಚರಿಸಿಕೊಂಡು ಬಂದಿರುವ ಪದ್ಧತಿಯೇ ಮುಖ್ಯ. ನಮ್ಮ ಮಗಳನ್ನ ಅನಾಥಳಂತೆ ಮದುವೆ ಮಾಡಿಕೊಡಲು ಸುತಾರಾಮ್ ಇಷ್ಟವಿಲ್ಲ ಎಂದು ಬಿಡ್ತಾರೆ. ಇತ್ತ ಕಡೆ ಕಲಾ ಕೂಡ ತಮ್ಮ ಪೋಷಕರ ಮಾತಿಗೆ ತುಟಿ ಬಿಚ್ಚಲಿಲ್ಲ, ಮೌನವಾಗಿ ಸಮ್ಮತಿಸಿದಂತಿತ್ತು. ಕೂಡ್ಲೆ ಕರುಣಾನಿಧಿ, ನಿಮ್ಮ ಸಂಪ್ರದಾಯ ನಿಮ್ಗೆ ಶ್ರೇಷ್ಠ, ನನ್ನ ತತ್ವ ಸಿದ್ಧಾಂತ ನನ್ನದು, ಈ ಮದುವೆಯೇ ಬೇಡ, ನಿಮ್ಮ ಮಗಳು ಬೇಡ ಎಂದವರೇ ಹಿಂದಿರುಗಿ ನೋಡದೆ ಬಂದ್ಬಿಟ್ರು. ಅಲ್ಲಿಗೆ ಮನಸಾರೆ ಪ್ರೀತಿಸಿದ್ದ ಹುಡುಗಿಯನ್ನ ತನ್ನ ತತ್ವಗಳಿಗಾಗಿ ತ್ಯಜಿಸಿಬಿಟ್ರು. ತನ್ನ ಮನಸ್ಸಿನ ತತ್ವಕ್ಕೆ ಅಡ್ಡಲಾಗಿ ಪ್ರೀತಿಯನ್ನು ಕೂಡ ಬಲಿ ಕೊಟ್ರು. ಇಂದಿಗೂ ಅವರ ಮೊದಲ ಪ್ರೀತಿ 3 ಮದುವೆಯಾದ ನಂತರವೂ ಪ್ರತಿ ಬಾರಿಯೂ ಕಾಡುತ್ತೆ ಅನ್ನೋದು ಕರುಣಾನಿಧಿಯವರ ಮಾತಾಗಿತ್ತು. ಅದಾದ ನಂತರ ಹೋರಾಟ ಮತ್ತು ರಾಜಕೀಯ ಸೇರಿದಂತೆ ಸಾರ್ವಜನಿಕ ಜೀವನದಲ್ಲಿ ಸಂಪೂರ್ಣವಾಗಿ ತಮ್ಮನ್ನ ತೊಡಗಿಸಿಕೊಂಡ ಕರುಣಾನಿಧಿ ಮೊದಲ ಬಾರಿಗೆ ಪದ್ಮಾವತಿ ಅಮ್ಮಾಳವರನ್ನ ವಿವಾಹವಾದರು. ಅವರಿಗೆ ಜನಿಸಿದ್ದ ಮಗ ಎಂಕೆ ಮುತ್ತು. ಅವರು ತಮಿಳು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಹಿನ್ನೆಲೆ ಗಾಯಕರಾಗಿ 100 ಹಾಡುಗಳನ್ನ ಹಾಡಿದ್ದಾರೆ. ಆದರೆ ಪದ್ಮಾವತಿ ಅಮ್ಮಾಳ್ ಮದುವೆಯಾದ ಕೆಲವು ವರ್ಷಗಳಲ್ಲೇ ನಿಧನರಾದರು. ನಂತರ ದಯಾಳು ಅಮ್ಮ ಅವರನ್ನ 2ನೇ ಬಾರಿಗೆ ವಿವಾಹವಾದರು. ಅವರಿಗೆ ಒಟ್ಟು 4 ಮಕ್ಕಳು ಜನಿಸ್ತಾರೆ. ಅವರೇ ಎಂಕೆ ಅಳಗಿರಿ, ಎಂಕೆ ಸ್ಟಾಲಿನ್, ಎಂಕೆ ತಮಿಳರಸು ಮತ್ತು ಸೆಲ್ವಿ. ಇವರಲ್ಲಿ ಎಂಕೆ ಸ್ಟಾಲಿನ್ ಕರುಣಾನಿಧಿಯವರ ರಾಜಕೀಯ ಉತ್ತರಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ.
ಇನ್ನು ರಜತಿ ಅಮ್ಮಾಳ್ ಕರುಣಾನಿಧಿಯವರ 3ನೇ ಪತ್ನಿ. ಈ ದಂಪತಿಗಳ ಪುತ್ರಿಯೇ ಕನಿಮೋಳೆ. 2G ಪ್ರಕರಣದಲ್ಲಿ ಅವರನ್ನು ಪ್ರಮುಖ ಆರೋಪಿ ಎಂದು ಬಂಧಿಸಲಾಗಿತ್ತು. ಕನಿಮೋಳಿ ಪ್ರಸ್ತುತ ತಂದೆಯಂತೆಯೇ ರಾಜಕೀಯದಲ್ಲಿ ಸಕ್ರಿಯರಾಗಿದ್ದಾರೆ. ರಾಜಕೀಯದ ಹೊರತಾಗಿ ಸಾಹಿತ್ಯ ಕ್ಷೇತ್ರದಲ್ಲೂ ಆಸಕ್ತಿ ಹೊಂದಿದ್ದಾರೆ. ಸನ್ ನೆಟ್ವರ್ಕ್ ಮೀಡಿಯಾ ನೆಟ್ವರ್ಕ್ ಕೂಡ ಇವರ ಒಡೆತನದ್ದೇ. ಚಾನೆಲ್ಗೆ ಅವರ ಮಗ ಆದಿತ್ಯ ಅವರ ಹೆಸರನ್ನೇ ಇಟ್ಟಿದ್ದಾರೆ. ಭಾರತೀಯ ವಿವಾಹ ಕಾನೂನು ಪುರುಷನಿಗೆ ಒಬ್ಬಳೇ ಹೆಂಡತಿ ಇರಬಹುದೆಂದು ಹೇಳುತ್ತೆ. ಇದರರ್ಥ ಪುರುಷ ಮತ್ತು ಮಹಿಳೆ ಒಬ್ಬ ಸಂಗಾತಿಯೊಂದಿಗೆ ಮಾತ್ರ ದಾಂಪತ್ಯ ಜೀವನ ನಡೆಸಬೇಕಾಗುತ್ತದೆ. ಇಲ್ಲದಿದ್ದರೆ ತಮ್ಮ ಸಂಗಾತಿಯಿಂದ ವಿಚ್ಛೇದನ ಪಡೆದರೆ ಅಥವಾ ಅವರ ಸಂಗಾತಿ ಸತ್ತರೆ ಮಾತ್ರ ಮರುಮದುವೆ ಆಗಬೇಕು ಎಂಬುದು ಕಾನೂನಿನ ನಿಯಮ ಕೂಡ. ಇಂಡಿಯನ್ ಮ್ಯಾರೇಜ್ ಆಕ್ಟ್ ಪ್ರಕಾರ 1955ರಂದು ಇದನ್ನ ಸ್ಪಷ್ಟವಾಗಿ ಹೇಳಿದೆ. ಕರುಣಾನಿಧಿ ತಮ್ಮ ಮೊದಲ ಪತ್ನಿ ಪದ್ಮಾವತಿಯವರ ಮರಣದ ನಂತರವೇ ದಯಾಳು ಅಮ್ಮ ಅವರನ್ನ ವಿವಾಹವಾದ್ರು. ಆದ್ರೆ ರಜತಿ ಅಮ್ಮ ಅವರನ್ನ ಪ್ರೀತಿಸಿ 2ನೇ ಹೆಂಡತಿ ಜೀವಂತವಿರುವಾಗಲೇ 60ರ ದಶಕದಲ್ಲಿ ರಾಜಕೀಯ ಪ್ರಚಾರದಲ್ಲಿ ತೊಡಗಿದ್ದಾಗ 3ನೇ ವಿವಾಹವಾದ್ರು. ಆದ್ದರಿಂದ ಡಿಎಂಕೆ ಸದಸ್ಯರು ಮತ್ತು ಅವರ ಕುಟುಂಬ ದಯಾಳು ಅಮ್ಮ ಅವರನ್ನ ಕರುಣಾನಿಧಿಯವರ ಪತ್ನಿ ಅಂದ್ರೆ ರಜತಿ ಅಮ್ಮ ಅವರನ್ನ ಕರುಣಾನಿಧಿಯವರ ಚಿನ್ನವೀಡು ಎಂದೇ ಮಾತನಾಡ್ಕೊಳ್ತಾರೆ. ಇದನ್ನ ರಾಜಕೀಯವಾಗಿ ಬಳಸಿಕೊಂಡ ಎಐಎಡಿಎಂಕೆ ಹಲವಾರು ಸಂದರ್ಭಗಳಲ್ಲಿ ತೀವ್ರವಾಗಿ ಟೀಕಿಸುತ್ತಲೂ ಇದೆ. ಅಂತೂ ಕರುಣಾನಿಧಿಗೆ 3 ಮದುವೆ ಆದ್ರೂ ತನ್ನ ಮೊದಲ ಪ್ರೀತಿ ಕಾಡುತ್ತಿದೆ ಅಂದ್ರೆ ಅದು ನಿಜವಾದ ಪ್ರೀತಿಯೋ ಅಥವಾ ಅವರ ಪತ್ನಿಯರಿಗಿಂತಲೂ ಆಕೆಯೇ ಸುರಸುಂದರವಾಗಿದ್ಲೋ ಅದು ಕರುಣಾನಿಧಿಗೆ ಮಾತ್ರ ತಿಳಿದ ಸತ್ಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.